ಜೈ ಶ್ರೀರಾಮ್. ಇದು ಕರ್ನಾಟಕ ಬೆಂಗಳೂರು ಲಾಲ್ಬಾಗ್ ಅಂತ ಉಪ್ಪಾರಳ್ಳಿಲಿ ನಾವು 40 ವರ್ಷದಿಂದ ಗಣೇಶ ಹಬ್ಬ ಆಚರಿಸ್ಕೊಂಡ್ ಬರ್ತಿದೀವಿ. ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ಕೊಂಡ್ ಬರ್ತಾ ಇದೀವಿ. ಎಲ್ಲರೂ ಹೊರಗಡೆಯಿಂದ ಬರುವ ಪ್ರತಿಯೊಬ್ಬ ಸ್ಟೇಟ್ ಅವ್ರಿಗೂ ನಾವು ಆಲ್ವೇಸ್ ವೆಲ್ಕಮ್ ಮಾಡ್ತೀವಿ. ಬೆಂಗಳೂರವರು ಯಾವುದೇ ಕಲಾ ಗಿಲ ಏನು ಬೇಡ, ಖುಷಿಯಿಂದ ಜೊತೆಲಿರೋಣ, ಖುಷಿಯಿಂದ ಹಬ್ಬ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಬನ್ನಿ, ಯಾರು ವಿರೋಧಿಗಳಲ್ಲ. ನಾವು ಪ್ರತಿಯೊಬ್ರು ಕನ್ನಡದವರು ಪ್ರತಿಯೊಬ್ರು ಮನ್ಸ್ ಬಿಚ್ಚಿ ಕರಿತೀವಿ ಎಲ್ಲರೂ ಬನ್ನಿ ಅಂತ. ದಯವಿಟ್ಟು ಭಾಷೆ ಜಗಳ ಬೇಡ, ಎಲ್ಲರೂ ಚೆನ್ನಾಗಿರ್ಲಿ. ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ. ಜೈ ಗಣೇಶ್. ಜೈ ಶ್ರೀರಾಮ್. ಗಣೇಶ್ವರಾಯ ನಮಃ. ಇದು ಕನ್ನಡ ಶ್ರೀ ಕೆಂಪೇಗೌಡ ಯುವಕರ ಸೇವಾ ಸಂಘ ಮಯೂರ ಮಂಟಪ ಉಪ್ಪಾರಳ್ಳಿ. ನಾವಿಲ್ಲಿ 40 ವರ್ಷದಿಂದನೂ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. 40 ವರ್ಷದಿಂದನೂ ನಮ್ಮ ಮಾವನವರಾದ ದೊಡ್ಡವರು ಅವರು ಲಕ್ಷ್ಮೀನಾರಾಯಣ ಅವರು ಇಲ್ಲಿ ಅನ್ನದಾನವನ್ನು ಫಸ್ಟು ಪ್ರಾರಂಭ ಮಾಡಿದ್ರು. ಆಮೇಲೆ ಇಲ್ಲಿ ಮಂಜುನಾಥ್ ಅವರು ನೆಕ್ಸ್ಟು ಅನ್ನದಾನವನ್ನು ಪ್ರಾರಂಭ ಮಾಡಿದ್ರು. ಅದೇ ಥರನೇ ಇವಾಗಿನ ಮಕ್ಕಳು, ಇವಾಗಿನ ಪೀಳಿಗೆಯವರು ಈ ಥರ ಎಲ್ಲ ಪೂರ್ತಿ ಒಂದು ಹೋದ ವರ್ಷ ಈ ಸಲ ಪದ್ಮನಾಭ, ಅನಂತ ಪದ್ಮನಾಭ, ಪ್ರತಿ ವರ್ಷವೂ ಒಂದೊಂದು ದೇವ್ರನ್ನ ಅವರು ಪ್ರದರ್ಶನಕ್ಕೆ ಇಡ್ತಾರೆ. ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಒಗ್ಗಟ್ಟಿಂದ ಇಲ್ಲಿ ತಾವು ಅನ್ನೋದು ಏನೂ ಇಲ್ಲ. ಎಲ್ಲ ಪ್ರತಿಯೊಬ್ಬ ಮಕ್ಕಳು ಕೂಡ ಒಗ್ಗಟ್ಟಾಗಿ ಒಂದು 25-30 ಜನ ಸೇರಿ ಒಂದು ವಾರವರೆಗೂ ಹಗಲು ರಾತ್ರಿ ಕಷ್ಟ ಬೀಳ್ತಾರೆ. ಅದೇ ರೀತಿ ಅವಾಗಿಂದ ಅನುದಾನ ಬಂದಿರೋದ್ರಿಂದ ಅವ್ರ ಮಕ್ಕಳು ಕೂಡ ಬಿಟ್ಟಿಲ್ಲ. ಇವತ್ತಿನ ತುಂಬ ಯಶಸ್ವಿಯಾಗಿ ನಡೀತು ಬೆಳಿಗ್ಗೆ ಅನ್ನದಾನ. ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನದಾನ ನಡೆದಿದೆ. ತುಂಬ ಅಂದರೆ ಯಶಸ್ವಿ ಆಗ್ತಾ ಬರ್ತಾ ಇದೆ. ಯಾವ ಇದಕ್ಕೂ ಇಲ್ಲಿ ಕೊರತೆ ಇಲ್ಲ. ಹೀಗೆ ಅನ್ನೋದಿಲ್ಲ. ಜನ ಕೂಡ ಇಲ್ಲೆಲ್ಲ ಒಗ್ಗಟ್ಟಿಂದ ಇರೋದ್ರಿಂದ ಇಲ್ಲಿ 3 ದಿವಸ ನಡೆಯುತ್ತೆ. ಇಲ್ಲಿ 3 ದಿವಸನೂ ಕೂಡ ಅನ್ನದಾನ ನಡೀತಾನೆ ಇರುತ್ತೆ. ಪ್ರತಿ ಬೆಳಿಗ್ಗೆ ಸಾಯಂಕಾಲ ನಡೀತಾನೆ ಇರುತ್ತೆ. ತುಂಬ ಚೆನ್ನಾಗಿ ಇಲ್ಲಿ ಹಬ್ಬದ ಥರ ಆಚರಣೆ ಮಾಡ್ತಾರೆ. ಮಕ್ಕಳು ಸಹ ತುಂಬ ಇಲ್ಲಿ ಎಂಜಾಯ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರು ನಾವು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಯಾವುದೇ ಒಂದು ತಮಟೆ ಡ್ಯಾನ್ಸ್ಗಳ ಮುಖಾಂತರ ಆಗಲಿ, ಈ ದೇವ್ರದ್ದು ಇದ್ರ ಮುಖಾಂತರ ಆಗಲಿ, ಎಲ್ಲ ಅಂದರೆ ಒಂದು ಹಬ್ಬದ ವಾತಾವರಣ ಈ ನಮ್ಮ ಉಪ್ಪಾರಳ್ಳಿಲಿ ತುಂಬ ಆಚರಣೆ ಆಗಿ ನಡೆಸ್ತೀವಿ. ಹಿರಿಯರು ಕೂಡ ಇಲ್ಲಿ ಬಂದು ಭಾಗವಹಿಸ್ತಾರೆ. ಅವರು ಸಹ ಇಲ್ಲಿ ಕೈ ಜೋಡಿಸಿ ಕೆಲಸಗಳನ್ನ ಮಾಡ್ತಾರೆ. ಅಂದರೆ ಇವಾಗಿನ ಮಕ್ಕಳು ತುಂಬ ಅಂದರೆ ಯಾವ ಥರ ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಈ ಮಕ್ಕಳುಗಳಿಗಾಗಲಿ ಚಾಕ್ಲೇಟ್ ಕೊಡೋದ್ರ ಮುಖಾಂತರ, ಸಿಹಿ ಹಂಚೋದು, ಪ್ರತಿಯೊಬ್ಬರು ಅವ್ರಿಗೆ ಗೊಂಬೆಗಳು ಕೊಡೋದಂಥದ್ದು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅಂದರೆ ಬಹಳ ಸಂತೋಷ. ಇದೇ ಥರ ಮುಂದುವರಿಲಿ ಅನ್ನೋದೇ ನಮ್ಮ ವಿಘ್ನೇಶ್ವರನ್ ನಾವು ಕೇಳ್ಕೊಳ್ಳೋದು ಇಷ್ಟೇ. ಹಾಗಾಗಿ ಅಂದ್ರೆ ಮೇಡಮ್, ಇವಾಗ ನೀವು ಕರ್ನಾಟಕದಲ್ಲಿ ಗಣಪತಿ ಬಂದಿದ್ದಾರೆ, ಮುಂಬೈಲಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಗಣಪತಿ ಬರಕ್ ಮುಂಚೆ ಯಾರಿಗಾದ್ರೂ ತೊಂದರೆ ಏನಾದ್ರು ಬರುತ್ತಾ? ಇಲ್ಲ ಇವಾಗ ಫಂಕ್ಷನ್ ಆಗೈತೆ, ಹ್ಯಾಪಿಯಾಗಿ ಎಲ್ಲರೂ ಜಾಲಿಯಾಗಿ ಎಲ್ಲರೂ ಹ್ಯಾಪಿ ಆಗಿದ್ದಾರಲ್ಲ, ಎಲ್ಲರೂ ಅವರ ಡ್ರೀಮ್ ಎಲ್ಲ ಕೇಳ್ಕೊಂಡಿದ್ದಾರೆ. ನಾವಿಲ್ಲಿ ನಮ್ಮ ಕುಲದೇವತೆ ಬಂದು, ನಮ್ಮ ಇಷ್ಟಾರ್ಥ ದೇವತೆ ಬಂದು ಮಾರಮ್ಮ. ನಾವು ಮಾರಮ್ಮಂಗೆ ನಾವು ಪ್ರಿಫರೆನ್ಸ್ ನ ಕೊಡ್ತೀವಿ. ಆ ಅಮ್ಮ ನಮ್ಮ ಊರನ್ನ ಕಾಪಾಡೋಳು. ಉಪ್ಪಾರಳ್ಳಿ ಆಗ್ಲಿ, ಚಿಕ್ಕಮಾವಳ್ಳಿ, ದೊಡ್ಡಮಾವಳ್ಳಿ ಅಂತ 3 ಊರುಗಳಿದೆ ಇಲ್ಲಿ. ಅವರು ಅಷ್ಟೇ, ನಮ್ಮ ದೊಡ್ಡಮಾವಳ್ಳಿ ಚಿಕ್ಕಮಾವಳ್ಳಿ ಕೂಡ ಸಪೋರ್ಟ್ ಮಾಡ್ತಾರೆ ನಮ್ಗೆ. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ಒಗ್ಗಟ್ಟಿಂದ ನಾವು ಇಲ್ಲಿ ಇರ್ತೀವಿ. ಹಂಗಾಗಿ ನಾವು 3 ವರ್ಷಕ್ಕೊಂದ್ಸತಿ ಇಲ್ಲಿ ಮಾರಮ್ಮನಿಗೂ ಜಾತ್ರೆ ಮಾಡ್ತೀವಿ. ಆ ಅಮ್ಮನ ದಯೆಯಿಂದನೂ ನಾವು ಇದು ಮಾಡ್ತೀವಿ. ಮತ್ತೆ ವಿಘ್ನೇಶ್ವರ ಪ್ರತಿ ವರ್ಷ ಈ ನಮ್ಮ ಮಕ್ಕಳು ಆಚರಣೆ ಮಾಡ್ತಾರೆ. 30 ಜನ ಹುಡುಗರು ಇದ್ದಾರೆ ಇಲ್ಲಿ. ಆ 30 ಜನ ಹುಡುಗರು ಸಹಿತನೂ ಒಗ್ಗಟ್ಟಿಂದ ಆಚರಣೆ ಮಾಡ್ತಾರೆ. ಅದು ಹಗಲು ರಾತ್ರಿ ಕೆಲಸಗಳನ್ನ ಬಿಟ್ಟು ಅವರು ಮಾಡೋದ್ರಿಂದ ನಮ್ಗೆ ಅದೇ ಖುಷಿ. ಹಾಗಾಗಿ ಅವ್ರ ಪೇರೆಂಟ್ಸು ಕೂಡ ಸಾಥ್ ಕೊಡ್ತಾರೆ. ಇದೇ ತರ ಯಶಸ್ವಿಯಾಗಿ ಅವರು ಮುಂದುವರಿಸ್ಕೊಂಡು ಹೋಗೋದೇ ನಮಗೆ ಒಂದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಜೈ ಶ್ರೀರಾಮ್.